ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭಾಗ್ಯಲಕ್ಷ್ಮಿ ಯೋಜನೆ 18 ವರ್ಷ ಪೂರೈಸಿದೆ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಆರಂಭಿಸಿದ್ದ ಈ ಯೋಜನೆಯ ಮೆಚುರಿಟಿ ಹಣ ಪೋಷಕರಿಗೆ ಸಿಗ್ತಾ ಇದ್ದು, 1 ಲಕ್ಷ ನಿರೀಕ್ಷೆ ಮಾಡಿದ್ದವರಿಗೆ ಕೇವಲ 32,000 ರೂಪಾಯಿ ನಿರಾಸೆ ತರಿಸಿದೆ. ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಭರವಸೆಯಾಗಿರುವ ಭಾಗ್ಯಲಕ್ಷ್ಮಿ ಯೋಜನೆಗೆ ಕಳೆದ ವರ್ಷ 18 ವರ್ಷ ತುಂಬಿದ್ದು, 1.58 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಮೆಚುರಿಟಿ ಹಣ ಪಾವತಿಸಲಾಗಿದೆ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಜನಿಸಿದ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ನೆರವಾಗುವಂತೆ 2006-7ರಲ್ಲಿ ಅಂದಿನ ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಿತು. ಹೆಣ್ಣು ಮಗುವಿನ ಶಿಕ್ಷಣ, ಆರೋಗ್ಯ ಮಟ್ಟ ಉತ್ತಮಪಡಿಸಿ ಸರ್ವಾಂಗೀಣ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಬಡ ಕುಟುಂಬಗಳಲ್ಲಿ ಜನಿಸಿದ 2 ಹೆಣ್ಣು ಮಕ್ಕಳಿಗೆ ಸರ್ಕಾರ ನಿಶ್ಚಿತ ಠೇವಣಿ ಹೂಡಿ ಈ ಮಗುವಿಗೆ 18 ವರ್ಷ ಪೂರ್ಣಗೊಂಡ ನಂತರ ಬಡ್ಡಿ ಸಹಿತ ಪರಿಪಕ್ವ ಹಣ ನೀಡುವ ಸದುದ್ದೇಶದಿಂದ ಆರಂಭಗೊಂಡಿದ್ದ ಯೋಜನೆ ಇದಾಗಿದ್ದು, ಈಗ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ತಮ್ಮ ಪಾಲಿನ ಹಣ ಸಿಕ್ಕಿದೆ. ಈ ಯೋಜನೆಯಡಿ ಆರಂಭಿಕ ವರ್ಷದಲ್ಲಿ ಬಿಪಿಎಲ್ ಕುಟುಂಬಗಳಲ್ಲಿ ಜನಿಸಿದ ಸುಮಾರು 2.30 ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ಪಡೆದಿದ್ರು. ಈ ಪೈಕಿ ಇದೀಗ 1,58,414 ಮಕ್ಕಳಿಗೆ ತಲಾ 32,351 ರೂಪಾಯಿಗಳಂತೆ ಮೆಚುರಿಟಿ ಹಣ ನೀಡಲಾಗಿದೆ. 2024ರ ಏಪ್ರಿಲ್ ಮತ್ತು ಮೇ ತಿಂಗಳ ಅಂತ್ಯಕ್ಕೆ ಈ ಬಾಲಕಿಯರು ಯೋಜನೆಯ ಮೆಚುರಿಟಿಗೆ ಅರ್ಹರು. ಇವರೆಲ್ಲರಿಗೂ ಆದ್ಯತೆಯ ಮೇರೆಗೆ ಎಲ್ಐಸಿಯಿಂದ ಮೆಚುರಿಟಿ ಮೊತ್ತ ಮಂಜೂರಾಗಿದೆ. ಇಲಾಖೆ ಫಲಾನುಭವಿಗಳಿಂದ ಅಗತ್ಯ ದಾಖಲೆ ಪಡೆದು ಹಣ ರವಾನಿಸುವ ವ್ಯವಸ್ಥೆ ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಭಾಗ್ಯಲಕ್ಷ್ಮಿ ಯೋಜನೆ? ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಹೆಣ್ಣು ಮಕ್ಕಳ ಜನನ ಮತ್ತು ಕ್ಷೇಮಾಭ್ಯುದಯವನ್ನು ಉತ್ತೇಜಿಸುವುದಕ್ಕೆ ವಿನ್ಯಾಸಗೊಳಿಸಲಾಗಿದೆ. 2006ರಲ್ಲಿ ಪ್ರಾರಂಭಿಸಲಾದ ಈ ಯೋಜನೆ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ, ಆರೋಗ್ಯ ರಕ್ಷಣೆ, ಆರ್ಥಿಕ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ಹಣಕಾಸಿನ ನೆರವು ಮತ್ತು ವಿದ್ಯಾರ್ಥಿ ವೇತನಗಳು, ಆರೋಗ್ಯ ವಿಮೆ ಮತ್ತು ಮೆಚುರಿಟಿಯ ಪ್ರಯೋಜನ ಒದಗಿಸುತ್ತೆ. ಈ ಯೋಜನೆಯಡಿ ಹೆಣ್ಣು ಮಗುವಿನ ಹೆಸರಿನಲ್ಲಿ ಸ್ಥಿರ ಠೇವಣಿಯನ್ನ ಮಾಡಲಾಗುತ್ತೆ. ಅವಳು ಕನಿಷ್ಠ 8ನೇ ತರಗತಿಯನ್ನ ಪೂರ್ಣಗೊಳಿಸಿ ಅವಿವಾಹಿತಳಾಗಿದ್ರೆ 18 ವರ್ಷ ತುಂಬಿದ ನಂತರ ಅದನ್ನ ಪಡೆಯಬಹುದು. ಹೆಚ್ಚುವರಿಯಾಗಿ ಯೋಜನೆಯು ವರ್ಷಕ್ಕೆ 300ರಿಂದ 1,000 ರೂಪಾಯಿವರೆಗೂ ವಿದ್ಯಾರ್ಥಿ ವೇತನವನ್ನ, ವರ್ಷಕ್ಕೆ 25,000 ರೂಪಾಯಿವರೆಗೂ ಆರೋಗ್ಯ ವಿಮೆಯನ್ನ, ಮಗು ಅಥವಾ ಆಕೆಯ ಪೋಷಕರ ಆಕಸ್ಮಿಕ ಅಥವಾ ನೈಸರ್ಗಿಕ ಸಾವಿನ ಸಂದರ್ಭದಲ್ಲಿ ಪರಿಹಾರವನ್ನ ನೀಡುತ್ತೆ. ಇನ್ನು ಇತ್ತೀಚೆಗೆ ಯೋಜನೆಯನ್ನ ಸುಕನ್ಯಾ ಸಮೃದ್ಧಿ ಯೋಜನೆಯೊಂದಿಗೆ ಸಂಯೋಜಿಸಲಾಗಿದ್ದು, ಹೊಸ ಫಲಾನುಭವಿಗಳಿಗೆ ಮೆಚುರಿಟಿ ಮೊತ್ತವನ್ನ 1 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇದು ಕರ್ನಾಟಕದಲ್ಲಿ ಲಿಂಗ ತಾರತಮ್ಯವನ್ನ ಕಡಿಮೆ ಮಾಡುವುದು, ಶಿಕ್ಷಣವನ್ನ ಬೆಂಬಲಿಸುವುದು, ಬಾಲ್ಯ ವಿವಾಹಗಳನ್ನ ತಡೆಯೋ ಗುರಿಯನ್ನ ಹೊಂದಿದೆ. ಹಾಗಾದ್ರೆ ಭಾಗ್ಯಲಕ್ಷ್ಮಿ ಯೋಜನೆಯ ಉದ್ದೇಶಗಳೇನು? ಬಿಪಿಎಲ್ ಕುಟುಂಬಗಳಿಗೆ ಹೆಣ್ಣು ಮಕ್ಕಳ ಜನನವನ್ನ ಪ್ರೋತ್ಸಾಹಿಸುವುದು, ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಅಗತ್ಯಗಳಿಗೆ ಆರ್ಥಿಕ ಭದ್ರತೆ ಒದಗಿಸುವುದು, ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸಾಮಾಜಿಕ ಆರ್ಥಿಕ ಸ್ಥಿತಿ ಸುಧಾರಿಸುವುದು, ಆರ್ಥಿಕ ಸ್ವಾತಂತ್ರ್ಯವನ್ನ ಖಾತ್ರಿಪಡಿಸಿಕೊಳ್ಳುವ ಮೂಲಕ ಬಾಲಕಾರ್ಮಿಕ ಮತ್ತು ಅಪ್ರಾಪ್ತ ವಯಸ್ಸಿನ ವಿವಾಹಗಳನ್ನು ತಡೆಯುವುದು, ಹೆಣ್ಣು ಮಕ್ಕಳಲ್ಲಿ ರೋಗ ನಿರೋಧಕ ಮತ್ತು ಆರೋಗ್ಯ ರಕ್ಷಣೆಯನ್ನ ಉತ್ತೇಜಿಸುವುದು. ಹಾಗಾದ್ರೆ ಈ ಯೋಜನೆಗೆ ಸಂಬಂಧಪಟ್ಟಂತಹ ಇತರ ಪ್ರಯೋಜನಗಳನ್ನು ನೋಡುವುದಾದ್ರೆ, ಹಣಕಾಸಿನ ನೆರವು. ಹೆಣ್ಣು ಮಗುವಿಗೆ ಸುಕನ್ಯಾ ಸಮೃದ್ಧಿ ಯೋಜನಾ ಖಾತೆಗೆ ಆರಂಭಿಕ ಠೇವಣಿ ಇಡಲಾಗುತ್ತೆ. ಯೋಜನೆಯ ಷರತ್ತುಗಳನ್ನು ಪೂರೈಸಿದ ನಂತರ 1 ಲಕ್ಷದವರೆಗೆ ಮೆಚುರಿಟಿ ಮೊತ್ತವನ್ನು ನೀಡಲಾಗುತ್ತೆ. ಎರಡನೇದಾಗಿ ವಿದ್ಯಾರ್ಥಿ ವೇತನಗಳು. 1ರಿಂದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 300 ರೂಪಾಯಿ, 4ನೇ ತರಗತಿಗೆ 500 ರೂಪಾಯಿ, 5ನೇ ತರಗತಿಗೆ 600 ರೂಪಾಯಿ, 6 ಮತ್ತು 7ನೇ ತರಗತಿಗೆ 700 ರೂಪಾಯಿ, 8ನೇ ತರಗತಿಗೆ 800 ರೂಪಾಯಿ, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 1,000 ರೂಪಾಯಿ ಈ ವಿದ್ಯಾರ್ಥಿ ವೇತನಗಳು ಲಭ್ಯವಾಗುತ್ತೆ. ಇನ್ನು ಆರೋಗ್ಯ ವಿಮೆ ಬಗ್ಗೆ ನೋಡುವುದಾದ್ರೆ, ಫಲಾನುಭವಿಗಳು ವರ್ಷಕ್ಕೆ 25,000 ರೂಪಾಯಿವರೆಗೂ ಆರೋಗ್ಯ ರಕ್ಷಣೆ ಪಡಿತಾರೆ. ಇನ್ನು ಆಕಸ್ಮಿಕ ಮತ್ತು ನೈಸರ್ಗಿಕ ಮರಣಗಳು ಸಂಭವಿಸಿದ್ದೇ ಆಗಿದ್ದಲ್ಲಿ ಆಕಸ್ಮಿಕ ಮರಣಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ, ನೈಸರ್ಗಿಕ ಮರಣದ ಸಂದರ್ಭದಲ್ಲಿ 42,500 ರೂಪಾಯಿ ಪರಿಹಾರವನ್ನು ಒದಗಿಸುತ್ತೆ. ವಿಮೆ ಮಾಡಿದ ಪೋಷಕರ ಮರಣದ ಸಂದರ್ಭದಲ್ಲಿ 30,000 ರೂಪಾಯಿ ಆರ್ಥಿಕ ನೆರವು ಸಿಗುತ್ತೆ. ಹೌದು, ಹೆಣ್ಣು ಮಕ್ಕಳಿಗೆ ವರದಾನವಾಗಿದ್ದ ಈ ಭಾಗ್ಯಲಕ್ಷ್ಮಿ ಯೋಜನೆ 18 ವರ್ಷವನ್ನ ಪೂರೈಸಿದೆ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಆರಂಭವಾಗಿದ್ದ ಈ ಯೋಜನೆಯ ಮೆಚುರಿಟಿ ಹಣ ಪೋಷಕರಿಗೆ ಸಿಗ್ತಾ ಇದ್ದು,
1,00,000ದವರೆಗೂ ನಿರೀಕ್ಷೆ ಮಾಡಿದ್ರು. ಆದರೆ ಕೇವಲ 32,000 ರೂಪಾಯಿ ನಿರಾಸೆಯನ್ನು ತರಿಸಿದೆ.